ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರ ಶೌಚಾಲಯ ಮಾಫಿಯಾ. ಇದು ಸಾರ್ವಜನಿಕ ಶೌಚಾಲಯದಲ್ಲಿ ಏನೋ ಮಾಫಿಯಾ ಅಂತೀರಾ ವೀಕ್ಷಕರೇ? ಇಲ್ಲಿ ನೋಡಿ, ಇದೇ ವೀಕ್ಷಕರೇ ಇದರ ಡೀಟೇಲ್ಸ್ ವೀಕ್ಷಕರೇ. ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳಲ್ಲಿ ಒಂದು ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಮಹಿಳೆಯರಿಗೆ ಪ್ರಯಾಣ ಉಚಿತ ಇದ್ದರೂ ಕೂಡ ಸಾರ್ವಜನಿಕರು ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮೂತ್ರ ವಿಸರ್ಜನೆಗೆ ಹೋಗಬೇಕಾದರೆ 10 ರೂಪಾಯಿ ಕೊಡಲೇಬೇಕು. ಇಲ್ಲವಾದಲ್ಲಿ ಮೂತ್ರ ವಿಸರ್ಜನೆ ಮಾಡಲು ಗುತ್ತಿಗೆದಾರರು ನಿಮಗೆ ಒಳಗೆ ಬಿಡುವುದಿಲ್ಲ. ಕನ್ನಡಾಂಬೆ ರಕ್ಷಣೆ ವೇದಿಕೆ ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಮಾಂತೇಶ್ ಭಂಡಾರಿ ಅವರಿಂದ ಕೆಎಸ್ಆರ್ಟಿಸಿ ಡಿಸಿ ಅವರಿಗೆ ಸಾರ್ವಜನಿಕ ಶೌಚಾಲಯದಲ್ಲಿ ಹಣ ಲೂಟಿ ಮಾಡುವವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹ ಮಾಡಿದ್ದಾರೆ. ಸರ್ಕಾರ ಆದೇಶದ ಪ್ರಕಾರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹಣ ತೆತ್ತು ಉಪಯೋಗಿಸುವ ಪದ್ಧತಿಯಲ್ಲಿ ಶೌಚಾಲಯ ನಿರ್ವಹಣಾ ಕಾರ್ಯ ಅಂಡ್ ಯೂಸ್ ಸಿಸ್ಟಮ್ನಲ್ಲಿ ಶೌಚಾಲಯಕ್ಕೆ 5 ರೂಪಾಯಿ ಮತ್ತು ಮೂತ್ರಾಲಯಕ್ಕೆ ಉಚಿತ ಇರುತ್ತದೆ. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಹಣ ಲೂಟಿ ಮಾಡುವುದು ಕೇಂದ್ರ ಬಸ್ ನಿಲ್ದಾಣದ ಅಧಿಕಾರಿಗಳಿಗೆ ಮಾಹಿತಿ ಇದ್ದರೂ ಕೂಡ ಕಂಡು ಕಾಣದಂತೆ ಕುಳಿತಿರುವ ಅಧಿಕಾರಿಗಳು ಸಂಶಯಗೆ ಎಡಮಾಡಿ ಕೊಡುತ್ತದೆ. ಬಡ ಜನರಿಗೂ ಕೂಡ ಸೂಲಿಗೆ ಮಾಡುತ್ತಿರುವ ಗುತ್ತಿಗೆದಾರರು ಮೂತ್ರ ವಿಸರ್ಜನೆಗೆ ಉಚಿತ ಇದ್ದರೂ ಕೂಡ 10 ರೂಪಾಯಿ ತೆಗೆದುಕೊಳ್ಳುತ್ತಿರುವ ಗುತ್ತಿಗೆದಾರರಿಗೆ ಆದಷ್ಟು ಬೇಗ ಈ ಗುತ್ತಿಗೆದಾರರನ್ನ ಲೈಸೆನ್ಸ್ ಅನ್ನು ರದ್ದು ಮಾಡಬೇಕು. ಇಲ್ಲಿ ಹಾಸ್ಟೆಲ್ ಅಲ್ಲಿ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಂದು ಡಿಗ್ರಿ ಕಾಲೇಜು. ಬಟ್ ಇಲ್ಲಿ ಬಂದ್ರೆ ಬಸ್ ಲೇಟ್ ಆಗಿರುತ್ತೆ ಒಂದೊಂದು ಟೈಮು. ಆ ಟೈಮ್ ಬಸ್ ಲೇಟ್ ಆಗಲಿ ಯೂರಿನ್ ಬಂದ್ರೆ 2 ರೂಪಾಯಿ ಕೊಡು 3 ರೂಪಾಯಿ ಕೊಡು ಅಂತ ದಬ್ಬಾಳಿಕೆ ಮಾಡಿ ತಗೋತೈತೆ. ಬೈ ಚಾನ್ಸ್ ಏನೋ ಒಂದೊಂದು ಟೈಮ್ ನಾವು ಟಾಯ್ಲೆಟ್ ಹೋದ್ರೂ ಕೂಡ 10 ರೂಪಾಯಿ ಇರಲಾರ್ದೆ ನಮ್ಗೆ ವಿದ್ಯಾರ್ಥಿಗಳಿಗೆ ಒಳಗೆ ಬಿಡಂಗಿಲ್ಲ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳೆಲ್ಲ 1 ರೂಪಾಯಿ ಇರಂಗಿಲ್ಲ. ಜಸ್ಟ್ ಬಸ್ ಪಾಸ್ ಮ್ಯಾಗ ಬಂದಿರ್ತೀವಿ ನಾವು. ಆದ್ರೂ ಅವ್ರಿಗೆ ಕನ್ನಡ ಬರಂಗಿಲ್ಲ, ನಮ್ಗೆ ಹಿಂದಿ ಬರಂಗಿಲ್ಲ. ಆದ್ರೂ ನಮ್ಗೆ ಒಳಗೆ ಬಿಡ್ಬೇಕಾದ್ರೆ 10 ರೂಪಾಯಿ ಕೊಡ ಅಂತೇಳಿ ದಬ್ಬಾಳಿಕೆ ಮಾಡಿ 10 ರೂಪಾಯಿ ಇಸ್ಕೊಂಡೆ ಒಳಗೆ ಬಿಡ್ತಾರ. ನಮ್ಗೆ ಶಾಲಾ ಕಾಲೇಜ್ ಮಕ್ಕಳಿಗೆ ನಮ್ಗೆ ಉಚಿತವಾಗಿ ಮಾಡ್ಕೊಡ್ಬೇಕಾಗಿ ಮನವಿ ಮಾಡ್ಕೋತೀವಿ. ನಿಮ್ಗೆ ಇಲ್ರಿ, ಅವರು ಉಚಿತ ಇದ್ರು ಕೂಡ ನಮ್ಗೆ ಏನ್ ಮಾಡ್ತಾರ ಅವರು, ಇಲ್ಲ ಯೂರಿನ್ ಹೋದ್ರೆ 2 ರೂಪಾಯಿ 3 ರೂಪಾಯಿ ಕೊಡ್ರಿ, ಇಲ್ಲಾಂದ್ರೆ ಟಾಯ್ಲೆಟ್ ಹೋದ್ರೆ 10 ರೂಪಾಯಿ ಕೊಡ್ಲೇಬೇಕಂತ ಹೇಳ್ತಿರ್ತಾರೆ. ನಮ್ಗೆ ಟಾಯ್ಲೆಟ್ಗೂ ರೊಕ್ಕ ಇಸ್ಕೋತಾರ ಸರ್ ಅವರು. 10 ರೂಪಾಯಿ ಒಂದಕ್ಕೂ ರೊಕ್ಕ ರೀ. ಮತ್ತ ರೊಕ್ಕ ಇಲ್ದವ್ರು ಏನ್ ಮಾಡೋದ್ರಿ ಸರ್? ಮತ್ತ ಅವ್ರು ರೊಕ್ಕ ಇಸ್ಕೋತಾರ ಸರ್. ಅದಕ್ಕೆ ನೀವು ಅದಕ್ಕೆ ಆಕ್ಚುಲಿ ಒಂದಕ್ಕೆ ಹೋಗಕ್ ಫ್ರೀ ಐತ್ರಿ, ಅದು ಫ್ರೀ ಕೊಡೋದಿಲ್ರಿ. ಅವ್ರ ರೊಕ್ಕ ಇಸ್ಕೋತಾರ. ಅದು ಏನ್ ಅದೇ ತಿಳಿವತ್ರಿ. ಇಲ್ಲಿ ನೀವು ಒಂದಕ್ಕೆ ಹೋಗ್ಬೇಕಾದ್ರಿ ಆದ್ರೂ 10 ರೂಪಾಯಿ ಬೇಕ್ರಿ. ಸಂಡಾಸು ಆದ್ರೂ 10 ರೂಪಾಯಿ ಬೇಕು. ಇವ್ರು ಹೆಣ್ಮಕ್ಳ ವಯಸ್ಸಾದವ್ರ ಇವ್ರಿಗೆ 10 ರೂಪಾಯಿ ತಗೋತಾರ. 2 ರೂಪಾಯಿ ತಗೋಬೇಕು, 5 ರೂಪಾಯಿ ತಗೋಬೇಕು. 10 ರೂಪಾಯಿ ಇವ್ರು ತಗೊಳಕತ್ತಾರು. ಇವ್ರು ಸಂಡಾಸಕ್ಕೆ ರೊಕ್ಕ ಇರ್ಲಿಲ್ಲ ಅಂತಂದ್ರ ಮುದುಕ್ ಮನುಷ್ಯರ ಏನ್ ಮಾಡೋದು ಹೇಳ್ರಿ? ರೊಕ್ಕ ಇಲ್ಲ ಅಂತಂದ್ರ 10 ರೂಪಾಯಿ ಇಲ್ದ ಒಳಗ್ ಬಿಡುದಿಲ್ರಿ ಅವ್ರ. 10 ರೂಪಾಯಿ ಇರ್ಲಿಲ್ಲ ಅಂದ್ರ ಒಳಗ್ ಬಿಡುದಿಲ್ಲ ಅವ್ರ. 10 ರೂಪಾಯಿ ಕೊಟ್ಟ ಹೋಗ್ಬೇಕತ್ತಾರ. ಇದಕ್ಕ ಏನ್ ಮಾಡ್ಬೇಕು? ಯಾವ್ರು ವಯಸ್ಸಾದವ್ರು ಹಂಗ ಹೊರಗ ಹೋಗಾಕ ಜನ ಇರ್ತೈತಿ. ಯಾರ್ಕ ಒಂದಕ್ ಹೋಗಾಕ ಕಾಲ್ ಮಾಡ್ಯಾಕ ಹೋಗಾಕ ನಮಗಾಗೆ ಮಾಡಿತ್ತದು. ವಯಸ್ಸು ಮಂದಿ ಅಂತಲೇ ರೊಕ್ಕ ಇರ್ತಾವ, ಇರುದಿಲ್ಲ. 10 ರೂಪಾಯಿ ತಗೋತಂದ್ರಿ. ನಮ್ಮ ಹೆಸರು ಗಂಗವ್ರಿ. ನಮ್ದು ಉದಗಟ್ಟಿ. ಇದ್ರಾಗ ಇವಕ್ 10 ರೂಪಾಯಿ ಕೊಡ್ಬೇಕ್ರಿ. 2 ರೂಪಾಯಿ ಕೊಡೋದು ಹೋಗ್ತೀರಿ, 1 ರೂಪಾಯಿ ತಗೋತೀರಿ. ಅದು ಇರಾಕಿಲ್ಲ. 5 ರೂಪಾಯಿ ತಗೋತೀರಿ. 5 ರೂಪಾಯಿ ಬಿಟ್ಟು 10 ರೂಪಾಯಿ ತಗೋಬೇಕು ನಾವು. ಫ್ರೀ ಐತಿ ಕರೆ. ಹೊರಗ್ ಹೋದಿನಂತಂದ್ರ ಜನ ಬಾಳ. ಇಲ್ಲಿ ಒಳಗ್ ಹೋಗ್ಕನಂತಂದ್ರ 10 ರೂಪಾಯಿ ಬಿಟ್ಟು ಹೋಗ್ಬೇಕು ಇವ್ರಿಗೆ. इधर आपके सामने बोल के जा रहे ना, मैं 5 ले लेता, मैं फ्री टॉयलेट का फ्री करता. नहीं जी, अभी इधर दूसरा हम तो अभी आया. अभी तुम्हारा भी वीडियो हमारे पास. तुम जब ले रहे थे ना, तुम्हारा भी वीडियो है हमारे पास. हाँ तो मैं 5 ले लेता, ज्यादा नहीं. 10 रुपए लिया हुआ वही वीडियो है. 5 रुपया लेता. 5 रुपया चालू कर. ठीक. ಇಲ್ಲಿ ಕೇಂದ್ರ ಬಸ್ ನಿಲ್ದಾಣ ಬೆಳಗಾವದಾಗ್ರಿ ಸಾರ್ವಜನಿಕರ ಮಾಹಿತಿ ಹೇಳಿದ ಪ್ರಕಾರ ಮೂತ್ರ ವಿಸರ್ಜನೆಗೆ 10 ರೂಪಾಯಿ ತಗೋತಾರ ಹೆಣ್ಮಕ್ಳ ಕಡೆ. ಆಮೇಲೆ ಟಾಯ್ಲೆಟ್ಗೂ 10 ರೂಪಾಯಿ ತಗೋಕತ್ತಾರ. ಇವ್ರು ಆಕ್ಚುಲಿ ಹೇಳ್ಬೇಕಂದ್ರ 1 ರೂಪಾಯಿನೂ ತಗೋಬಾರ್ದ್ರಿ. ಯಾರು ಮೂತ್ರ ವಿಸರ್ಜನೆಗೆ 1 ರೂಪಾಯಿ ತಗೋಬಾರ್ದ. ಆಮೇಲೆ ಇನ್ನ ಬಾತ್ರೂಮ್ ಟಾಯ್ಲೆಟ್ ರೂಮ್ ಏನೈತ್ರಿ 5 ರೂಪಾಯಿ ತಗೋಬೇಕ್ರಿ ಇವ್ರು. ಇದೊಂದು ರೂಲ್ಸ್ ಐತ್ರಿ ಅದು. ಆಮೇಲೆ ನಮಗೆ ಇದ್ರ ತಕ್ಕಂಗೆ ನಮಗೆ ಕಡೆ ದಾಖಲಾತಿಗಳು ಅದಾವ.
ಆಮೇಲೆ ಇದಕ್ಕೆ ನಮ್ಗೆ ಸಂಬಂಧಪಟ್ಟಂಗ ನಮ್ಗೆ ಸಾರ್ವಜನಿಕರ ಮಾಹಿತಿ ಕೊಟ್ಟಿದ್ದಕ್ಕ ನಾವು ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಕಡೆ ಬಂದು ನಾವು ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಡ್ರಿ ಅಂತ ಮನವಿ ಒಂದು ಕೊಟ್ಟೇವಿ. ನೋಡ್ರಿ ಇದು ಅಧಿಕಾರಿಗಳು ಏನ ಮಾತಾಡ್ತಾರಂತ ನೋಡೋಣ ಈಗ. ಆಮೇಲೆ ಎಷ್ಟೋ ಬಡ ಹೆಣ್ಮಕ್ಳಿಗೆ ನಮ್ಮ CM ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನ್ ಮಾಡೈತ್ರಿ, ಬಸ್ ಫ್ರೀ ಕೊಟ್ಟಾರ. ಬಸ್ ಫ್ರೀ ಕೊಟ್ಟಾರ ಮತ್ತೆ ಬಸ್ ನಿಲ್ದಾಣದಾಗ ಇವ್ರು ಹಗಲು ದರೋಡೆ ಮಾಡ್ತಾರಂದ್ರೆ ಹೆಂಗ್ರಿ? 10 ರೂಪಾಯಿ ರಿಸರ್ಚ್ ಅದು ಹೆಣ್ಮಕ್ಳ ಕಡೆ. ಆಮೇಲೆ ಯಾವ ಊರ್ ನ್ಯಾಯ ಇರೋದು? ಇದನ್ನ ಕೇಳವ್ರು ಯಾರು ಕೇಳವ್ರು? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಕೇಳ್ಬೇಕಲ್ರಿ. ಸೊ ಹಂಗಾಗಿ ಬಿಹಾರಿಗಳು ಇದನ್ನ ಟೆಂಡರ್ ತಗೊಂಡಾರ. ಇದನ್ನ ಟೆಂಡರ್ ಬಿಹಾರಿಗಳು ತೆಗೆದು ಇದನ್ನ ಕರ್ನಾಟಕದವ್ರ ನಮ್ಮ ಬೆಳಗಾವಿದವ್ರ ಯಾರಾದ್ರೂ ಟೆಂಡರ್ನ ಪಾಸ್ ಮಾಡ್ರಿ ಅಂತ ನಾನು ಮನವಿ ಮಾಡ್ಕೊಂಡಿವ್ರಿ. ಸೊ ಇದಕ್ಕೆ ಏನು ಉತ್ತರ ಕೊಡ್ತಾರಂತ ಇದು ಕಾದ್ ನೋಡ್ಬೇಕಷ್ಟೇ. ಬ್ಯೂರೋ ರಿಪೋರ್ಟ್ BV5 ನ್ಯೂಸ್ ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.